ಕಿತ್ತೂರು ರಾಣಿ ಚೆನ್ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯೆಂದು ಖ್ಯಾತಿ ಪಡೆದವರು. ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ಈ ವೀರರಾಣಿ 19ನೇ ಶತಮಾನದ ಆರಂಭದಲ್ಲೇ ಬ್ರಿಟಿಷರ ಸಾಮ್ರಾಜ್ಯಶಾಹಿಗೆ ತಲೆಬಾಗದೆ ನಿಂತ ಅಪರೂಪದ ಧೈರ್ಯಶಾಲಿಗಳು. ಅವರ ಜೀವನ, ಹೋರಾಟ ಮತ್ತು ಬಲಿದಾನವು ಇಂದಿಗೂ ಸ್ವಾತಂತ್ರ್ಯ, ಸತ್ಯ ಮತ್ತು ದೇಶಭಕ್ತಿಯ ಸಂಕೇತವಾಗಿ ಉಳಿದುಕೊಂಡಿದೆ. ರಾಣಿ ಚೆನ್ನಮ್ಮ 1778ರಲ್ಲಿ ಕುಮಾರಪ್ಪ ನಾಯಕರ ಮತ್ತು ಪುತ್ತಲಾಬಾಯಿ ದಂಪತಿಗಳಿಗೆ ಜನಿಸಿದರು. ಬಾಲ್ಯದಿಂದಲೇ ಅವರು ಧೈರ್ಯಶಾಲಿ, ಬುದ್ಧಿವಂತ ಮತ್ತು ಸಾಹಸಪ್ರಿಯರಾಗಿದ್ದರು. ಕುದುರೆ ಸವಾರಿ, ಅಸ್ತ್ರಶಸ್ತ್ರಾಭ್ಯಾಸ ಮತ್ತು ಯುದ್ಧಕಲೆಗಳಲ್ಲಿ ಅವರು ವಿಶಿಷ್ಟ ಪ್ರತಿಭೆ ತೋರಿದರು. ರಾಣಿಯ ವಿದ್ಯಾಭ್ಯಾಸವು ರಾಜ್ಯಕಾರಣ, ಆಡಳಿತ, ಸಂಸ್ಕೃತಿ ಮತ್ತು ನೀತಿಶಾಸ್ತ್ರಗಳಿಗೆ ಸಂಬಂಧಿಸಿದಂತೆ ವಿಶಾಲವಾಗಿತ್ತು. ಬಾಲ್ಯದಿಂದಲೇ ಸಾರ್ವಜನಿಕರ ಸಮಸ್ಯೆಗಳನ್ನು ಅರಿತು ಜನಪರ ತೀರ್ಮಾನಗಳನ್ನು ಮಾಡುವ ಗುಣವನ್ನು ಅವರು ಬೆಳೆಸಿಕೊಂಡಿದ್ದರು. ಚೆನ್ನಮ್ಮರನ್ನು ಕಿತ್ತೂರಿನ ರಾಜ ಮಲಸರ್ಜ ರಜಾ ಅವರೊಂದಿಗೆ ವಿವಾಹ ಮಾಡಲಾಗಿತ್ತು. ಮಲಸರ್ಜ ಒಬ್ಬ ಜಾಣ, ನ್ಯಾಯಪ್ರಿಯ ಮತ್ತು ಜನಪರ ಆಡಳಿತಗಾರ. ಅವರ ದಾಂಪತ್ಯ ಜೀವನ ಸುಖಕರವಾಗಿತ್ತು. ಆದರೆ ಕೆಲವೇ ವರ್ಷಗಳಲ್ಲಿ ಅವರ ಮಗ ನಿಧನವಾಗಿದ್ದರಿಂದ ರಾಜ್ಯದ ಉತ್ತರಾಧಿಕಾರ ಪ್ರಶ್ನಾರ್ಥಕವಾಗಿತ್ತು. ನಂತರ ಮಲಸರ್ಜ ರಾಜನು ಅನಾರೋಗ್ಯದಿಂದ ನಿಧನರಾದರು. ರಾಣಿ ಚೆನ್ನಮ್ಮ ಅವರು ರಾಜ್ಯದ ಸುರಕ್ಷತೆ ಮತ್ತು ಆಡಳಿತವನ್ನು ತಮ್ಮದೇ ಒಂಟಿ ಹೊಣೆಯೆಂದು ಭಾವಿಸಿದರು. ರಾಜ್ಯದ ಮುಂದಿನ ರಾಜನಾಗಿ ಶಿವಲಿಂಗಪ್ಪನನ್ನು ದತ್ತು ತೆಗೆದು ಪಟ್ಟಾಭಿಷೇಕ ಮಾಡಿದರು. ಆದರೆ ಬ್ರಿಟಿಷರ ಡಾಕ್ಟ್ರೀನ್ ಆಫ್ ಲ್ಯಾಪ್ಸ್, ದತ್ತಕದ ಹಕ್ಕು ರದ್ದು ಮಾಡುವ ನೀತಿ, ಕಿತ್ತೂರಿಗೂ ಅನ್ವಯಿಸಲಾಯಿತು. ಈ ನೀತಿಯ ಪ್ರಕಾರ ದತ್ತು ಮಗನನ್ನು ಬ್ರಿಟಿಷರು ಮಾನ್ಯತೆಯನ್ನೇ ಕೊಡಲಿಲ್ಲ. ಇದರ ಮೂಲಕ ಕಿತ್ತೂರನ್ನು ನೇರವಾಗಿ ತಮ್ಮ ಅಧೀನಕ್ಕೆ ಸೇರಿಸಿಕೊಳ್ಳಲು ಬ್ರಿಟಿಷರು ಪ್ರಯತ್ನಿಸಿದರು. ರಾಣಿ ಚೆನ್ನಮ್ಮ ಇದನ್ನು ಸ್ವೀಕರಿಸಲಿಲ್ಲ. ಸ್ವಾತಂತ್ರ್ಯ ಮತ್ತು ರಾಜ್ಯದ ಗೌರವವನ್ನು ರಕ್ಷಿಸಲು ಅವರು ಶಸ್ತ್ರಪಡೆಯತ್ತ ನೋಡಿದರು. 1824ರಲ್ಲಿ ಬ್ರಿಟಿಷರು ಕಿತ್ತೂರಿನ ಮೇಲೆ ದಾಳಿ ನಡೆಸಿದರು. ರಾಣಿ ಚೆನ್ನಮ್ಮ ತಮ್ಮ ಸೇನಾಪಡೆಯೊಂದಿಗೆ ಎದುರಾಳಿಗೆ ತೀವ್ರ ಹೊಡೆತ ನೀಡಿದರು. ಮೊದಲ ಯುದ್ಧದಲ್ಲಿ ಕಿತ್ತೂರಿನ ಸೇನೆಗೆ ಜಯ ದೊರಕಿತು. ಕಿತ್ತೂರಿನ ಜನತೆ ರಾಣಿಯ ಧೈರ್ಯವನ್ನು ಕೊಂಡಾಡಿದರು. ಬ್ರಿಟಿಷರ ಅಮತುಲ್ ಖಾನ್ ಸೇರಿದಂತೆ ಅನೇಕ ಅಧಿಕಾರಿಗಳನ್ನು ಬಂಧಿಸಲಾಯಿತು. ರಾಣಿ ಶಾಂತಿಯ ಒಪ್ಪಂದಕ್ಕೂ ಸಿದ್ಧರಾಗಿದ್ದರು. ಆದರೆ ಬ್ರಿಟಿಷರು ವಂಚನೆ ತೋರಿದರು. ಸ್ವಲ್ಪ ದಿನಗಳಲ್ಲೇ ಬ್ರಿಟಿಷರು ಹೆಚ್ಚಿನ ಸೇನೆಯೊಂದಿಗೆ ಎರಡನೇ ದಾಳಿ ನಡೆಸಿದರು. ಈ ಬಾರಿ ಯುದ್ಧವು ಅತಿಯಾದ ಅಸಮತೋಲನದಲ್ಲಿತ್ತು. ಹಲವಾರು ಕಿತ್ತೂರಿನ ಯೋಧರು ಹುತಾತ್ಮರಾದರು. ರಾಣಿ ಕೊನೆಯವರೆಗೂ ಯುದ್ಧವಿಮುಖರಾದಿಲ್ಲ. ಅವಳನ್ನು ಬಂಧಿಸಿ ಬೆಳಗಾವಿ ಜಿಲ್ಲೆಯ ಬಾಲೆಹೊನ್ನೂರಿನ ಕಾರಾಗೃಹಕ್ಕೆ ಕಳುಹಿಸಲಾಯಿತು. ಅಲ್ಲಿ 1829ರ ಫೆಬ್ರವರಿ 21ರಂದು ರಾಣಿ ಚೆನ್ನಮ್ಮ ತಮ್ಮ ಕೊನೆಯುಸಿರೆಳೆದರು. ರಾಣಿ ಚೆನ್ನಮ್ಮನ ಹೋರಾಟವು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಬಲವಾಯಿತು. ಅವರ ಧೈರ್ಯ, ದೇಶಭಕ್ತಿ ಮತ್ತು ಬಲಿದಾನವು ಭಾರತದಲ್ಲೇ ಮೊದಲ ಮಹಿಳಾ ಸ್ವಾತಂತ್ರ್ಯ ಸಂಕೇತವಾಗಿ ಇಂದಿಗೂ ಗೌರವಕ್ಕೆ ಪಾತ್ರವಾಗಿದೆ. ಕಿತ್ತೂರಿನ ಮಣ್ಣು ಇನ್ನೂ ಅವರ ಸ್ಮರಣೆಯನ್ನು ಹೊತ್ತಿದೆ. ಕಿತ್ತೂರು ಉತ್ಸವಗಳು, ಪ್ರತಿಮೆಗಳು, ಸಾಹಿತ್ಯ ಮತ್ತು ಜನಪದ ಗೀತೆಗಳು ಈ ವೀರರಾಣಿಗೆ ಶಾಶ್ವತ ಗೌರವ ಸಲ್ಲಿಸುತ್ತಿವೆ.